ನಮಸ್ಕಾರಗಳು. ನಾನು ನಜೀರ್ ಅಹಮದ್ ಚೋರ್ಗಸ್ತಿ, DMS ನ್ಯೂಸ್ಗೆ ಸ್ವಾಗತ. ಮುದ್ದೇಬಿಹಾಳ ತಾಳಿಕೋಟೆ BLA ಹಾಗೂ BLA 2ಗಳ ತರಬೇತಿ ಶಿಬಿರ ಯಶಸ್ವಿ. ಮುದ್ದೇಬಿಹಾಳ ವಿಧಾನಸಭಾ ಕ್ಷೇತ್ರದ ಮುದ್ದೇಬಿಹಾಳ ಹಾಗೂ ತಾಳಿಕೋಟೆ ತಾಲೂಕಿನ BLA ಮತ್ತು BLA 2ಗಳಿಗಾಗಿ ತರಬೇತಿ ಶಿಬಿರವನ್ನು ಯಶಸ್ವಿಯಾಗಿ ಆಯೋಜಿಸಲಾಯಿತು. ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಮಾತನಾಡಿದ ಮಾನ್ಯ ಶಾಸಕರಾದ CS ನಾಡಗೌಡ ಅಪ್ಪಾಜಿ ಅವರು, ಪಕ್ಷದ ಸಂಘಟನೆ ಬಲವರ್ಧನೆಗೆ BLAಗಳ ಪಾತ್ರ ಅತ್ಯಂತ ಮಹತ್ವದ್ದಾಗಿದ್ದು, ಪ್ರತಿಯೊಬ್ಬರೂ ಜವಾಬ್ದಾರಿಯಿಂದ ಕಾರ್ಯನಿರ್ವಹಿಸಿ ಪಕ್ಷದ ಸಂಘಟನೆಯನ್ನು ಮತ್ತಷ್ಟು ಸದೃಢಗೊಳಿಸಬೇಕೆಂದು ಕರೆ ನೀಡಿದರು. ಈ ಸಂದರ್ಭದಲ್ಲಿ ಧಾರ್ಮಿಕ ಮುಖಂಡರಾದ ಶಕೀಲ್ ಅಹಮದ್ ಕಾಜಿ, ಕಾಂಗ್ರೆಸ್ ಮುಖಂಡರಾದ ರೋಷನ್ ಡೋಣಿ, ನಿರಂಜನ್ ಶಾ ಮಕಂದರ್, ಕಾಸಿಂ ಪಾಟೀಲ್ ಹಾಗೂ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದ ಗುರುರಾಜ್ ತರ್ನಾಳ್, AD ಯಕೀನ್, MA ಮೇತ್ರಿ ಹಾಗೂ KI ಸಾಗರ್, ಮೋದಿನ್ ಸಾಬ್ ನಾಗರ್ಚಿ, ಸಲೀಂ ಮಕಂದರ್, ಲಾಹೋರಿ ಪಠಾಣ್, ರಿಯಾಜ್ ನಮಾಜ್ ಕಟ್ಟಿ, ಬಬ್ಬು ಜಮ್ದಾರ್ ಸೇರಿದಂತೆ ಮುದ್ದೇಬಿಹಾಳ ಹಾಗೂ ತಾಳಿಕೋಟೆ ಭಾಗದ ಅನೇಕ ಯುವ ಕಾಂಗ್ರೆಸ್ ಮುಖಂಡರು, ಪಕ್ಷದ ಕಾರ್ಯಕರ್ತರು ಹಾಗೂ BLO ಅಧಿಕಾರಿಗಳು ಉಪಸ್ಥಿತರಿದ್ದರು. ತರಬೇತಿ ಶಿಬಿರದಲ್ಲಿ BLA ಹಾಗೂ BLA 2ಗಳ ಕರ್ತವ್ಯಗಳು, ಮತದಾರರ ಪಟ್ಟಿಗೆ ಸಂಬಂಧಿಸಿದ ಮಾಹಿತಿ, ಸಂಘಟನೆ ಬಲವರ್ಧನೆ ಹಾಗೂ ಚುನಾವಣಾ ಪೂರ್ವ ಸಿದ್ಧತೆಗಳ ಕುರಿತು ಸಮಗ್ರ ಮಾಹಿತಿ ನೀಡಲಾಯಿತು. ವರದಿ ನಜೀರ್ ಅಹಮದ್ ಚೋರಗಸ್ತಿ, DMS ನ್ಯೂಸ್, ಮುದ್ದೇಬಿಹಾಳ. ಇದು ನಿಮ್ಮದೇ ಧ್ವನಿ. ಮಾಡ್ತಿದ್ದಾನ ಅಜ್ಜನ ಅಜ್ಜಿಯ ಅಂತಕ್ಕಂಥದ್ದು ಒಂದು. ಎರಡನೇದು, ಚುನಾವಣಾ ಆಯೋಗ ಈಗೇನು ಹೇಳಿದೆ, ಈ ನಾಲ್ವರು ನಿಮ್ಗೆ ಇಲ್ಲ ಅಂದ್ರೆ ನಿಮ್ಮ ಚಿಕ್ಕಪ್ಪ ದೊಡ್ಡಪ್ಪ ನಿಮ್ಮ ಸಂಬಂಧ ಯಾರೇ ಇದ್ರು ಅವ್ರ ಜೊತೆಗೂ ಮಾಡ್ಕೋಬಹುದು ಅಂತ ಹೇಳಿದೆ. ಅವ್ರ ಜೊತೆಗೆ ನಾವು ಮ್ಯಾಪಿಂಗ್ ಮಾಡ್ಕಂದ್ರೆ ಪ್ರೊಜಿನಿ ಮ್ಯಾಪಿಂಗು ಸಂಬಂಧ ಬರಿಬೇಕಲ್ವಾ, ನಾವು ಯಾರ ಜೊತೆ ಮಾಡ್ಕೊಳ್ತಾ ಇದೀವಿ ಅಂತ. BLO ತುಂಬುವಾಗ ಗೊತ್ತಾಗ್ಬೇಕಲ್ವಾ ಅವ್ರಿಗೆ ಇವ್ರು ಯಾರ ಜೊತೆಗೆ ಪ್ರೊಜಿನಿ ಮ್ಯಾಪಿಂಗ್ ಮಾಡಿದ್ದಾರೆ ಅಲ್ವಾ ಅಂತಕ್ಕಂಥ ನಮ್ಮ ಕಾಳಜಿ ಆಗಿತ್ತು. ಎರಡನೇ ಉದಾಹರಣೆ ಏನಪ್ಪಾ ಅಂದ್ರೆ ಅಂತ ಕೇಳ್ತದೆ. ಉದಾಹರಣೆಗೆ ನಾನು ಆನ್ಲೈನ್ ನಲ್ಲಿ ನನ್ನ ಒಂದು ಇನ್ವಿಟೇಷನ್ ಫಾರ್ಮ್ ನ ಫಿಲ್ ಮಾಡಿದ್ದೀನಿ. ನಾನು ನನ್ನ ತಾಯಿ ಚಂದ್ರಮ್ಮ ಅವ್ರ ಜೊತೆಗೆ ಪ್ರೊಜಿನಿ ಮ್ಯಾಪಿಂಗ್ ಮಾಡ್ಕೊಂಡಾಗ ಅಲ್ಲಿ ಆಪ್ಷನ್ ಕೇಳ್ತು, ನೀವು ಯಾರ ಜೊತೆ ಮಾಡ್ಕೊಳ್ತಾ ಇದೀರಿ ಅಂತ. ನಾನು ಮದರ್ ಅಂತ ಕೊಟ್ಟೆ, ಅದು ಅಕ್ಸೆಪ್ಟ್ ಮಾಡ್ತು. ಆ ಉದ್ದೇಶದಿಂದ ನಾವು ಈ ರೀತಿ ತುಂಬಬೇಕು ಅಂತ ಹೇಳಿದ್ವಿ. ಆದ್ರೆ ಈಗ ಚುನಾವಣಾ ಆಯೋಗದ ಅಧಿಕಾರಿಗಳು, ತಹಸೀಲ್ದಾರ್ಗಳು ಸುಮಾರು ಜನ ಏನ್ ಹೇಳ್ತಿದ್ದಾರೆ ಅಂದ್ರೆ, ಆತರ ಏನೂ ಮಾಡಕ್ ಹೋಗ್ಬೇಡಿ, ನೀವು 2002ರ ವೋಟರ್ ಲಿಸ್ಟ್ ಅನ್ನ ಓಪನ್ ಮಾಡಿ ಇಟ್ಕೊಳ್ಳಿ. ಓಪನ್ ಮಾಡಿ ಇಟ್ಕೊಂಡಾಗ ಈಗ ಯಾರಾದ್ರೂ ಸೆಲ್ಫ್ ಮ್ಯಾಪಿಂಗ್ ಮಾಡ್ಕೊಳ್ತಾ ಇದ್ದಾರೆ, ಎಡಭಾಗದ ಕಾಲಂ ತುಂಬ್ತಿದ್ದಾರೆ ಅಂತಂದ್ರೆ ಅವರು ಮತದಾರರ ಹೆಸರು ಅವ್ರ ಹೆಸರನ್ನೇ ಬರೀತಾರೆ. ಯಾಕೆಂದ್ರೆ 2002ನೇ ಇಸ್ವಿನಲ್ಲಿ ಅವ್ರ ಹೆಸರಿತ್ತು. ಎರಡನೇದು ಎಪಿಕ್ ನಂಬರ್ ಇದ್ರೆ ಬರೀತಾರೆ. ಮೂರನೇದು ಸಂಬಂಧಿಕರ ಹೆಸರಲ್ಲಿ ಅವ್ರು ಏನ್ ಬರಿಬೇಕಂತೆ ಅಂದ್ರೆ 2002ರ ಮತದಾರರ ಪಟ್ಟಿಯಲ್ಲಿ ಅವರ ಹೆಸರಿನ ಮುಂದೆ ಯಾರ ಹೆಸರಿರ್ತದೆ ಅವ್ರು ಬರಿಬೇಕು. ಉದಾಹರಣೆಗೆ ಗಂಡಸರಾಗಿದ್ರೆ ಸಾಮಾನ್ಯವಾಗಿ ಅವರ ಹೆಸರು 2002ರ ಮತಪಟ್ಟಿಯಲ್ಲಿ ಅವರ ಹೆಸರಿನ ಮುಂದೆ ಅವರ ಗಂಡನ ಹೆಸರು ಇರ್ತದೆ. ಅವರು ಏನ್ ಮಾಡ್ಬೇಕು, ತಮ್ಮ ಹೆಸರು ಬರೀತಾರೆ, ಗಂಡನ ಹೆಸರು ಬರೀತಾರೆ ಮತ್ತು ಸಂಬಂಧ ಕಾಲಂನಲ್ಲಿ ಅವರು ಅಲ್ಲಿ ವೋಟರ್ ಲಿಸ್ಟ್ ಅಲ್ಲಿ ಗಂಡ ಅಂತ ಇರೋದ್ರಿಂದ ಗಂಡ ಅಂತ ಬರಿಬೇಕು. ಇದು ಒಂದು. ಇನ್ನೊಂದು, ಪ್ರೊಜಿನಿ ಮ್ಯಾಪಿಂಗು ಬಲಭಾಗದ ಕಾಲಂ. ಈ ಚುನಾವಣಾ ಆಯೋಗ ಏನ್ ಹೇಳಿದೆ ಅದನ್ನೇ ನಾವು ಫಾಲೋ ಮಾಡೋಣ. ನಮ್ಮ ವೋಟ್ ಏನಾದ್ರು ಅಪ್ಪಿತಪ್ಪಿ ನಾಳೆ ಬಿಟ್ಟು ಹೋದ್ರೆ ಚುನಾವಣಾ ಆಯೋಗನೇ ಕಾರಣ. ಯಾಕೆ ಅಂದ್ರೆ ನಾವ್ ಹೇಳ್ತಾ ಇದೀವಿ, ಇದನ್ನ ನೀವು BLO ಶ್ರೀ ಮಲ್ಲಿಕಾರ್ಜುನ್ ಲೋಣಿ ಅವರೇ, ಜಿಲ್ಲಾ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಮಲ್ಲಿಕಾರ್ಜುನ್ ಲೋಣಿ ಅವರೇ, ನಮ್ಮ ಬ್ಲಾಕ್ ಕಾಂಗ್ರೆಸ್ ಅಧ್ಯಕ್ಷರಾದಂಥ ಗುರು ತರ್ನಾಳ್ ಅವರೇ, ತಾಳಿಕೋಟೆಯಿಂದ ಬಂದಂತ ಅಧ್ಯಕ್ಷರಾದಂಥ ಚೋರಗಸ್ತಿ ಅವರೇ ಮತ್ತು ಹಿರಿಯರಾದಂಥ ನಮ್ಮ ಸಿದ್ದನಗೌಡ ಪಾಟೀಲ್ ಅವರೇ, ನಮ್ಮ ಗ್ಯಾರಂಟಿ ಅಧ್ಯಕ್ಷರಾದಂಥ ಶಂಕರಗೌಡ ಹಿರೇಗೌಡರು ಮತ್ತು ಬೆಂಗಳೂರಿನಿಂದ ಬಂದು ಇಲ್ಲಿವರೆಗೂ ನಮಗೆ ಸಂಪೂರ್ಣವಾದ ಈ SIR ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ನೀಡಿದಂತ ಸ್ನೇಹಿತ ಆದಂತ ನಮ್ಮ ಪೃಥ್ವಿರಾಜ್ ಅವರೇ ಮತ್ತೋರ್ವ ಸ್ನೇಹಿತರಾದಂತ ತಾಂಬೆ ಅವರೇ, ಎಲ್ಲ ಹಿರಿಯರೇ, ಎಲ್ಲರ ಹೆಸರು ತೊಗೊಳಕ್ಕಾಗಲಿ, ಎಲ್ಲರೂ ಮುಖ್ಯಸ್ಥರಿದ್ದಾರೆ. ಈಗ ಅಣ್ಣವ್ರು ಮಾತಪ್ಪನ ನಾವು ಇವರೆಲ್ಲ ಅತ್ಯಂತ ಹಿರಿಯರು. ಸತೀಶ್ ಉಸ್ವಾಲ್ ಅವರು, BK ಬಿರಾದ್ ಅವರು, ನಮ್ಮ KPCC ಸದಸ್ಯರಾದಂತ ಬಾಪುರಯ್ಯ ಅವರು ಮತ್ತು ಮದರ್ಕಲ್ ಅವರು ಎಲ್ಲರೂ ಸೇರಿದ್ದೀವಿ. ಎಲ್ಲರಿಗೂ ನನ್ನ ಅನಂತ ಇಲ್ಲಿವರೆಗೂ ಬಹಳ
ಸವಿಸ್ತಾರವಾಗಿ ನಿಮಗೆ ಮಾಹಿತಿ ಕೊಟ್ಟಿದ್ದೀನಿ. ಈಗ ನಾವು ಮಾಡೋದೇನ್ ಕೆಲಸ? ಅವರೆಲ್ಲ ಮಾಹಿತಿ ಕೊಟ್ಟರು. ಇನ್ನು ನಾವು ಮಾಡುವಂಥದ್ದು ಏನಂತೆ, ಇದು ಬಹಳ ಮುಖ್ಯ. SIR ಅಂದ್ರೇನು? ಸರ್ವೆಲೆನ್ಸ್ ಆಫ್ ಇಂಟೆನ್ಸಿವ್ ರಿವಿಷನ್ ಆಫ್ ವೋಟರ್ಸ್. ನೋಡಿ ಎಷ್ಟು ಚೆನ್ನಾಗಿ ಅದಕ್ಕೆ ಪದ ಕೊಟ್ಟಿದ್ದಾರೆ, ಸರ್ವೆಲೆನ್ಸ್. ಅದ್ ನೀವೇನು ಕಾನೂನು ಬಹಿರವಾಗೇ ಮಾಡಿದ್ವಿ ದೇಶದಲ್ಲೆಲ್ಲ. ಅದಕ್ಕೆ ನಮ್ಮ ಮೇಲೆ ಏನಪ್ಪ ಸರ್ವೆಲೆನ್ಸ್, ಪೊಲೀಸರು ಹೆಂಗೆ ಎನ್ಕ್ವೈರಿ ಮಾಡ್ತಾರೆ ಹಂಗೆ ಎನ್ಕ್ವೈರಿ ಮಾಡಿ ನಮ್ಮ ಮತವನ್ನ ನಾವು ಪಡಿಬೇಕು. ಇದು ನಮ್ಮ ದೇಶದ ಪರಿಸ್ಥಿತಿ ಬಂದಿದೆ ಇವತ್ತು. ಯಾರು ತಪ್ಪಿಸ್ತಿದ್ದಾರೆ ಅವ್ರ ಮೇಲೆ ಏನ್ ಕ್ರಮ ಕೈಗೊಳ್ತಕ್ಕಂಥದ್ದು ಎಲ್ಲರ ಜವಾಬ್ದಾರಿ ಈ ದೇಶದಲ್ಲಿ. ಆದ್ರೆ ಸಾಮಾನ್ಯ ಪ್ರಜಾ ಅವನಿಗೆ ಏನೊಂದು ಫಂಡಮೆಂಟಲ್ ರೈಟ್ ಇದೆ, ಏನೊಂದು ನ್ಯಾಯಬದ್ಧವಾದಂತ ಒಂದು ಹಕ್ಕಿದೆ ಅವರಿಗೆ. ಆ ಹಕ್ಕನ್ನ ಪ್ರಶ್ನೆ ಮಾಡಿ ನೀವು ಯೋಗ್ಯರಿದ್ದೀರಿಲ್ಲ ಅನ್ನುವಂತ ಕೆಳು ಮಟ್ಟಕ್ಕೆ ಇವತ್ತು ಸರ್ಕಾರಗಳು ಬಂದ್ಬಿಟ್ಟಿದ್ದಾವೆ. ಇದು ವಿಪರ್ಯಾಸ ಅನ್ನೋದಲ್ಲದೆ ಮತ್ತೇನ್ ಅನ್ಬೇಕು? ಅದು ಯಾಕೆ ಮಾಡ್ತಾ ಇದ್ದಾರೆ ಅನ್ನೋದು ಬಹಳ ಸ್ಪಷ್ಟವಾಗಿ ಹೇಳಿದ್ದಾರೆ. ಏನಾಗಿದೆ ಇವತ್ತು? ಕಾಂಗ್ರೆಸ್ ಸರ್ಕಾರ ಬಡವರ ಇರತಕ್ಕಂತ ಪರ ಇರತಕ್ಕಂತ ಕಾರ್ಯಕ್ರಮಗಳನ್ನು ಕೊಟ್ಟಿದೆ. ಇಂದಿರಾ ಗಾಂಧಿ ಕಾಲದಿಂದ, ಜವಾಹರ್ಲಾಲ್ ನೆಹರು ಅವ್ರ ಕಾಲದಿಂದ ಕೂಡ ಇದನ್ನ ಮಾಡ್ತಾ ಬಂದಿದೆ. ಬಡವರಿಗೋಸ್ಕರ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟಿದೆ, ಅಲ್ಪಸಂಖ್ಯಾತರಿಗೆ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟಿದೆ, SC/ST ಜನಾಂಗಕ್ಕೋಸ್ಕರ ವಿಶೇಷವಾದಂತ ಕಾರ್ಯಕ್ರಮ ಕೊಟ್ಟಿದೆ. ಇವ್ರದೊಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ. ಕಾಂಗ್ರೆಸ್ಸಿಗೆ ಒಂದು ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿದೆ. ಆ ವೋಟ್ ಬ್ಯಾಂಕ್ ಎಷ್ಟಿದೆಪ್ಪ ಅಂದ್ರೆ 35ರಿಂದ 36% ವೋಟ್ ಬ್ಯಾಂಕ್ ಕ್ರಿಯೇಟ್ ಆಗಿ ಕಾಂಗ್ರೆಸ್ಸಿಗೆ ಅದು ಮತ ಫಿಕ್ಸ್ ಆಗಿಬಿಟ್ಟಿದ್ದಾವೆ. ಸೊ ಇದಕ್ಕೆ ಏನಾದ್ರೂ ನಾವು ತೊಂದರೆ ಮಾಡಿದ್ರೆ, ಅದರಲ್ಲಿ ಒಂದಿಷ್ಟು ಪರ್ಸೆಂಟೇಜ್ ಕಡಿಮೆ ಮಾಡಿದ್ರೆ ನಮಗ ಅನುಕೂಲ ಹೆಚ್ಚಾಗುತ್ತೆ ಅನ್ನೋದಕ್ಕೋಸ್ಕರ ಬಿಜೆಪಿಯವರು ಈ ಕುತಂತ್ರವನ್ನ ವೆಸ್ಟ್ ಬೆಂಗಾಲ್ದಲ್ಲಿ ಮಾಡಿ ತೋರಿಸಿದ್ರು, ಬೇರೆ ಬೇರೆ ರಾಜ್ಯಗಳಲ್ಲಿ ಕೂಡ ಮಾಡುವಂತ ಪ್ರಯತ್ನ ಮಾಡಿದ್ದಾರೆ. ಈಗ ಕರ್ನಾಟಕದ ಮೇಲೆ ಕಣ್ಣಿದೆ. ಬಹಳ ಸರ್ಕಾರ ಕೆಡಬೇಕಂತ ಪ್ರಯತ್ನ ಆಯ್ತು, ಅಪಪ್ರಚಾರ ಮಾಡತಕ್ಕಂತ ಪ್ರಯತ್ನ ಆಯ್ತು. ಸಿದ್ದರಾಮಯ್ಯನವರು ಬದಲಾಗಿ DK ಶಿವಕುಮಾರ್ ಅವರನ್ನ ಮುಖ್ಯಮಂತ್ರಿ ಮಾಡತಕ್ಕಂತ ಸಂದರ್ಭದಲ್ಲಿ ನಮ್ಮ ಕಾಂಗ್ರೆಸ್ನವರು ಏನು ಹೇಳ್ತಿದ್ದಿಲ್ಲ, ನಾವು ಅದ್ರ ಬಗ್ಗೆ ಏನು ಮಾತಾಡ್ತಿರ್ಲಿಲ್ಲ, ನಾವು ಅದ್ರ ಬಗ್ಗೆ ಚರ್ಚೆನೂ ಮಾಡ್ತಿರ್ಲಿಲ್ಲ. ಆದ್ರೆ ಬಿಜೆಪಿಯವರು ಬಹಳ ಮಾತಾಡ್ತಿದ್ರು. ಏನ್ ಮಾತಾಡ್ತಿದ್ರು ಅಂದ್ರೆ, ಸಿದ್ದರಾಮಯ್ಯನವರನ್ನ ಮುಟ್ಟಿದ್ರೆ ಈ ಸರ್ಕಾರ ಪತನಗೊಳ್ಳುತ್ತೆ ಅಂತ ನಮ್ಗಿಂತ ಹೆಚ್ಚು ಜೋರಾಗಿ ಅವರು ಹೇಳ್ತಿದ್ರು. ಸರ್ಕಾರ ಪತನ ಆಗತ್ತೆ ಅಂತ ಹೇಳ್ತಿದ್ರು. ಆದ್ರೆ ನಮ್ಮೊಳಗೆ ಆಂತರಿಕವಾಗಿ ಭಿನ್ನಾಭಿಪ್ರಾಯವನ್ನು ಹುಟ್ಟಿಸಿ ಏನಾದರೂ ಮಾಡಿ ಪಕ್ಷವನ್ನು ಹೊಡಿಬೇಕನ್ನುವಂತ ಹುನ್ನಾರ ಅವರು ಮಾಡಿದ್ರು. ಆದ್ರೆ ಇಬ್ರು ನಮ್ಮ ಲೀಡರ್ಗೆ ನಾನು ಧನ್ಯವಾದಗಳನ್ನು ಹೇಳ್ತೇನೆ. ರಾಷ್ಟ್ರೀಯ ನಾಯಕರಿಗೂ ಕೂಡ ನಾನು ಅಭಿನಂದಿಸಬೇಕಾಗುತ್ತೆ. ಯಾವ ಗೊಂದಲ ಇಲ್ಲ ಅಂದರೆ ಎಲ್ಲರ ಮನಸ್ಸೋಲಿಸಿ ಎಲ್ಲರ ಮನಸ್ಸಿಗೆ ತೃಪ್ತಿ ಆಗುವ ರೀತಿಯಲ್ಲಿ ಸರ್ಕಾರದ ಬದಲಾವಣೆ ಆತಲ್ಲ, ಅದಕ್ಕೆ ಅವ್ರಿಗೆ ಸಹನ ಆಗ್ಲಾರದ ಮಟ್ಟಕ್ಕೆ ಬಂದ್ಬಿಟ್ಟಿದ್ದಾರೆ. ಅವ್ರಿಗೆ ಸಹನ ಆಗ್ತಾರೆ, ಅವ್ರಿಗೆ ಸಹನ ಆಗ್ತಾ ಇದೆ. ಏನಪ್ಪಾ ನಾವು ಏನೋ ತಿಳ್ಕೊಂಡಿದ್ದೀವಿ, ಇದು ಆಗ್ಲಿಲ್ಲಲ್ಲ ಅಂತ. ಎರಡನೇ ಪೆಟ್ಟು ಅವ್ರಿಗಾದಂಥದ್ದು. ಈಗಿನ 2 ವರ್ಷ ಇದೆ, ನೀವೇನ್ ಗಾಬರಿ ಪಡಬೇಡಿ. ಈ SIR ಇವತ್ತಿಗೆ ಈ ಪ್ರಕ್ರಿಯೆ ಮುಗಿದ ಹೋದ ನಂತರ ಕೂಡ ಇದು ಚುನಾವಣೆ ಕೊನೆಯ ದಿನಾಂಕವರೆಗೂ ಕೂಡ ಫಾರ್ಮ್ ನಂಬರ್ 7 ನಲ್ಲಿ ಕೊಡ್ತಕ್ಕಂತ ಅವಕಾಶ, 7 6 ಇನ್ನೂ ಅವಕಾಶ ಇರುತ್ತೆ. ಆದ್ರೆ ನಾವು ಜಾಗೃತರಾಗ್ಬೇಕು. ಯಾಕೆ ಜಾಗೃತ ಆಗ್ಬೇಕು? ಇದು ಕೇವಲ ಅಸೆಂಬ್ಲಿ ಮತ್ತು ಪಾರ್ಲಿಮೆಂಟ್ ಚುನಾವಣೆ ದೃಷ್ಟಿಕೋನದಿಂದ ನಾವು ಮಾತಾಡ್ತಾ ಇಲ್ಲ. ನಾಳೆ ಇನ್ನ 2 ತಿಂಗಳ ಒಳಗಡೆನೆ ನಿಮ್ಮ ಮುನ್ಸಿಪಾಲಿಟಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ಜಿಲ್ಲಾ ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ, ತಾಲೂಕು ಪಂಚಾಯತಿ ಚುನಾವಣೆಗಳು ಪ್ರಾರಂಭ ಆಗ್ತವೆ. ಆಗಸ್ಟ್ ಕೊನೆಯದರಲ್ಲಿ ಹೆಚ್ಚು ಕಡಿಮೆ, ಆಗಸ್ಟ್ ಮುಗಿದ್ರಲ್ಲೇ ಇವೆಲ್ಲ ಚುನಾವಣೆಗಳು ಕೂಡ ಹೆಚ್ಚು ಕಡಿಮೆ ಮುಗಿದು ಬಿಡ್ತವೆ. ಅವಾಗ ಅನ್ಯಾಯ ಯಾರಿಗಾಗ್ತತೆ? ಈ ವೋಟರ್ ಲಿಸ್ಟ್ ನಲ್ಲಿ ಹೆಸರೇ ಬರದೇ ಇದ್ರೆ ಅವ್ರು ಏನಂತ ಸ್ಪರ್ಧೆ ಮಾಡ್ಲಿಕ್ಕಾಗುತ್ತೆ, ಅಥವಾ ಮತದಾರ ಮುಂದೆ ಏನಂತ ಹೋಗ್ಲಿಕ್ಕಾಗುತ್ತೆ? ಇದು SIR ಎಷ್ಟು ಮುಂದಿನ ಅಸೆಂಬ್ಲಿ ಚುನಾವಣೆಗೆ, ಪಾರ್ಲಿಮೆಂಟ್ ಚುನಾವಣೆಗೆ ಮುಖ್ಯ ಆಗಿದೆಯೋ ಅದಕ್ಕಿಂತ ಹೆಚ್ಚು ಇವತ್ತು ಸ್ಥಳೀಯ ಸಂಸ್ಥೆಗಳ ಚುನಾವಣೆಗೆ ಬಹಳ ಮಹತ್ವದ್ದಾಗಿದೆ. ಅದು ನಿಮ್ಮೆಲ್ಲರ ಚುನಾವಣೆ ಅನ್ನೋದನ್ನ ಮರಿಬಾರ್ದು. ನಿಮ್ಮೆಲ್ಲರ ಚುನಾವಣೆ. ಈಗ ಬೆಂಗಳೂರಿಗೆ ಹೋಗಿರ್ತಾರೆ,
ಅಥವಾ ಗೋವಾಕ್ ಹೋಗಿದ್ದಾರೆ, ಮುಂಬೈಗೆ ಹೋಗಿದ್ದಾರೆ. ಅಲ್ಲಿ ಕೆಲವರು ಏನ್ ಮಾಡಿರ್ತಾರೋ ತಪ್ಪು, ಅಲ್ಲಿ ವಾರ್ಡ್ನಲ್ಲಿ ಎಲ್ಲಿ ಕೆಲಸ ಮಾಡ್ತಿರ್ತಾರೋ ಅವರು ಕೂಡ ಇವ್ರನ್ನು ವೋಟರ್ಸ್ ಅಂತ ಎನ್ರೋಲ್ ಮಾಡ್ಕೊಂಡಿರ್ತಾರೆ, ಇವ್ರನ್ನ ಎನ್ರೋಲ್ ಮಾಡ್ಕೊಂಡಿರ್ತಾರೆ. ದಯವಿಟ್ಟು ಅವ್ರಿಗೆ ತಿಳುವಳಿಕೆ ಹೇಳ್ಬೇಕು. ನೀವು ಹಾಗಾದ್ರೆ ಏನಾದ್ರೂ ಎನ್ರೋಲ್ ಮಾಡ್ಕೊಂಡಿದ್ರೆ ನೀವು ಅಲ್ಲೇ ವೋಟರ್ ಆಗ್ಬೇಕಾಗಿದ್ರೆ ಅಲ್ಲೇ ಆಗ, ಇಲ್ಲೇ ವೋಟರ್ ಆಗ್ಬೇಕಾಗಿದ್ರೆ ದಯವಿಟ್ಟು ಆ ವೋಟರ್ ಏನಿದೆ ಅದನ್ನ ಗಿವ್ ಅಪ್ ಮಾಡಿ ಇಲ್ಲಿ ನೀವು ಆಧಾರ್ ಕಾರ್ಡ್ ಕೊಟ್ಟು ಇದನ್ನ ಎಂಟ್ರಿ ಮಾಡಿಸಿ ಅಂತ ಹೇಳ್ಬೇಕು. ದಾಖಲಾತಿಗಳನ್ನು ಕೊಟ್ಟು ಎಂಟ್ರಿ ಮಾಡಿ ಅದನ್ನ ನೀವು ಕೈ ಬಿಡಬೇಕು. ಇಲ್ಲದೆ ಇದ್ರೆ ನಾವು ಫಾರ್ಮ್ ತುಂಬಿಕೊಟ್ಟಿವಿ, ಅಲ್ಲಿ ತುಂಬಿಕೊಟ್ಟ ಅಂತ ಆರಾಮ್ ಮನ್ಯಾಗ ಕುಂತೀವಿ ಅಂದ್ರೆ ಎರಡೂ ಕಡೆ ವೋಟ್ ಬರೋದಿಲ್ಲ. ಕೊನೆಗೆ ಎರಡೂ ಕಡೆ ಕಳ್ಕೊಂತೀವಿ. ಯಾಕಂದ್ರೆ ಇದು ಎಲ್ಲಾನು ಆಧಾರ್ ಲಿಂಕ್ ಆಗಿದೆ. ಮತ್ತು ಇವತ್ತಿನ ತಂತ್ರಜ್ಞಾನ ಎಷ್ಟು ಮುಂದುವರೆದಿದೆ ಅಂತಂದ್ರೆ ಒಂದು ಶಬ್ದ ಅದಕ್ಕೆ ಹೇಳ್ತಾ ಇದ್ದಾರೆ, ಪದೇ ಪದೇ ಏನ್ ಹೇಳ್ತಾ ಇದ್ದಾರೆ, ನಿಮ್ಮ ವೋಟರ್ ಲಿಸ್ಟ್ ನಲ್ಲಿ ಮತ್ತೆ ಹಿಂದೆ ಬಂದಂತ ನಿಮ್ಮ ID ಕಾರ್ಡ್ ನಲ್ಲಿ ಯಾವ ರೀತಿ ವೋಟರ್ ಲಿಸ್ಟ್ ನಲ್ಲಿ ಅಪಿಯರ್ ಆಗಿದೆ ಅದೇ ರೀತಿಯಾಗಿ ಬರೀರಿ ಅಂತ ಪದೇ ಪದೇ ಹೇಳ್ತಾರೆ. ಕಾಲಮ್ ನಂಬರ್ 3 ನಲ್ಲಿ ಬರೀರಿ, ಈಗಿನ ಏನ್ ಬೇಕು ಸರಿಯಾಗಿರುತ್ತ. ಆದ್ರೆ ಕಾಲಮ್ ನಂಬರ್ 1 ನಲ್ಲಿ ನೀವು ಬರಿಬೇಕಾದ್ರೆ ಅದು ಏನಿತ್ತು ಅದನ್ನ ಬರಿಬೇಕು, ಬದಲಾವಣೆ ಮಾಡ್ತಕ್ಕಂಥದ್ದಲ್ಲ. ಅದು ವಿಜಯಪುರ ಇದ್ರೆ ಆಗಿರ್ತಕ್ಕಂಥ ಬಿಜಾಪುರ ಇದ್ರೆ ಅದನ್ನ ಬಿಜಾಪುರ ಅಂತಾನೆ ಬರಿಬೇಕು. ಗೊತ್ತಾಯ್ತಾ? ಬಿಜಾಪುರ ಅಂತಿದ್ರೆ ಬಿಜಾಪುರ ಬರಿಬೇಕು. ಈಗ ಫಾರ್ ಎಕ್ಸಾಂಪಲ್ ಈಗ ತಾಲೂಕ ಮೊದಲೆಲ್ಲ ಮುದ್ದೇವಾಡ ಇತ್ತು, ಈಗ ನಿಡಗುಂದಿ ತಾಲೂಕ ಕೆಲವು ಸೇರಿದವು, ತಾಳಿಕೋಟಿ ತಾಲೂಕು ಕೆಲವು ಸೇರಿದವು. ಆಗ ನೀವು ವೋಟರ್ ಇದ್ದಾಗ ಏನಿತ್ತು, ತಾಲೂಕ ಮುದ್ದೇವಾಡ ಅಂತಿತ್ತು, ನೀವು ಅದನ್ನೇ ಬರಿಬೇಕು. ಈಗ ಏನಾಗಿದೆ ಅದನ್ನ ಕೆಳಗೆ ಡೀಟೇಲ್ಸ್ ಕೊಡ್ಬೇಕು. ನೀವು ಈಗ ಇದ್ದಿದ್ದನ್ನ ಬರೆದು ಬಿಟ್ರಿ ಅಂದ್ರೆ ತಾಲೂಕ ಮುದ್ದೇವಾಳ ಬದ್ಲಿ ತಾಳಿಕೋಟೆ ಆಗಿದ್ದವರು ತಾಳಿಕೋಟಿ ಅಂತ ಬರೆದು ಬಿಟ್ರಿ, ಅಥವಾ ನಿಡಗುಂದಿ ಆಗಿದ್ದವರು ನಿಡಗುಂದಿ ಅಂತ ಬರೆದು ಬಿಟ್ರಿ, ಅದನ್ನ ರಿಜೆಕ್ಟ್ ಮಾಡ್ತಾರೆ. ಯಾಕಂದ್ರೆ ಅವರಲ್ಲಿ ಆ ಏನು ಇದರಿದೆ ಸಿಸ್ಟಮ್ ನಲ್ಲಿ ಅದನ್ನ ಫೀಡ್ ಮಾಡಿ ನೋಡಿದಾಗ ಅದು ನಿಮ್ಗೆ ಮ್ಯಾಪ್ ಆಗೋದಿಲ್ಲ, ಅದು ರಿಸಲ್ಟ್ ಬರೋದಿಲ್ಲ, ತೋರಿಸೋದೇ ಇಲ್ಲ, ಏನನ್ನು ತೋರಿಸೋದೇ ಇಲ್ಲ. ದಿಸ್ ನಾಡಗೌಡ ಅಲಾಯ್ಸ್ ಅಪ್ಪಾಜಿ ಅಂತ ಬರಿತೀವಿ. ತದನಂತರ ಏನಾಯ್ತು, ಅಪ್ಪಾಜಿ CS ನಾಡಗೌಡ ಅಂತ ಬರೆಯಕ್ ಪ್ರಾರಂಭ. ನಂದೇ ಹೇಳ್ತೇನೆ, ಅಪ್ಪಾಜಿ ಚನ್ನಬಸವರಾಜ್ ಶಂಕರರಾವ್ ನಾಡಗೌಡ ಅಂತ ಬರೀ. ಈಗ ನಾನು ವೋಟರ್ ಕಾರ್ಡ್ ನಲ್ಲಿ ಎಲ್ಲಾ ಕಡೆನೂ ಅಪ್ಪಾಜಿ ಅಂತ ಬಂದ್ಬಿಡಿ. ಅಪ್ಪಾಜಿ ಚನ್ನಬಸವರಾಜ್ ಶಂಕರರಾವ್, ತಂದೆ ಶಂಕರರಾವ್ ನಾಡಗೌಡ ಅಂತ ಬಂದ್ರು. ನಾನು ಏನಾದ್ರೂ ಮೊದಲು ಬರ್ದಂಗೆ ಬರೆದು ಬಿಟ್ರೆ ನಾನು ಓಟ್ ಹೋಗ್ಬಿಡುತ್ತೆ, ಲಗ ಹೊಡೆದು ಹೋಗುತ್ತೆ. 2002ರಿಂದ ಏನು ಬಂದಿದೆ ಅಲ್ಲ ಅದರ ವ್ಯಕ್ತಿತ್ವವಾಗಿ ಬದಲಾಗಿ ಬರ್ಲಿಕ್ಕೆ ಹೋಗಿ ಅರ್ಥ ಆಗಿದೆ ಎಲ್ಲರಿಗೂ. ಇಷ್ಟೊತ್ತು ಹೇಳಿದ್ರು ಅವರು, ಯಾರೋ ಒಬ್ಬ ABCD ಕ್ಲಾಸ್ ಕಲಿಯೋದ್ರು ಕೂಡ ಅದನ್ನ ಅರ್ಥ ಮಾಡ್ಕೊಂತಿದ್ರು, ಅಷ್ಟು ಚೆನ್ನಾಗಿ ಅವರು ಮಾಹಿತಿಯನ್ನು ಕೊಟ್ಟರು. ಅದಕ್ಕೆ ಈಗ ನಮ್ಮ ಕೆಲಸ ಈಗ ವಾರ್ಡ್ ನಲ್ಲಿ ಮುಖ್ಯಸ್ಥರದ ಅದಕ್ಕೆ ಇದ್ರ ಬಗ್ಗೆ ಜಾಗೃತಿ ವಹಿಸಿ. ನಮ್ಮವ್ರು ಏನಿದ್ರಿ BLA 2 ಅಂತ ಏನಾಗಿದ್ರಿ, BLA 1 ಆಗಿರ್ಬೋದು, BLA 2 ಆಗಿರ್ಬೋದು, ಅಲ್ಲಿ ನಾಗರಿಕ ಹಿರಿಯರಾಗಿರ್ಬೋದು, ದಯವಿಟ್ಟು ನೀವು ತಿಳ್ಕೊಂಡು ಅವರಿಗೆ ಫಾರ್ಮ್ ಮುಗಿಸುವಂತ ಕೆಲಸ ಮಾಡೋದು ನಾವು. ಅವ್ರಿಗೆ ಫಾರ್ಮ್ ಮುಗಿಸುವಂತ ಕೆಲಸ, ಅದಕ್ಕೆ ಏನ್ ಬೇಕು ನಾವು ವ್ಯವಸ್ಥೆ ಮಾಡ್ತೀವಿ. ಅದ್ರ ಬಗ್ಗೆ ಬಹಳ ತಿಳ್ಕಿಷ್ಟು. ನೀವು ಬಂದಿಲ್ಲ ಫಾರ್ಮ್ ಅಂತ ಹೇಳಿ ಆ ಫಾರ್ಮ್ ಹೆಂಗ ಮುಟ್ಟಿಸ್ಬೇಕು ಅನ್ನೋದು ನಾವು ವ್ಯವಸ್ಥೆ ಮಾಡೋಣ. ಅಧಿಕಾರಿಗಳಿಗೆ ಸೂಚನೆ ಕೊಟ್ಟು ಆ ಫಾರ್ಮ್ ಅನ್ನ ಅವರಿಗೆ ಮತ್ತೆ ಮುಗಿಸುವಂತ ರೀತಿಯಲ್ಲಿ ಮಾಡ್ತೀವಿ. ಮತ್ತು ಏನಿದ್ರು ನಮ್ಮ ಕಟ್ ಆಫ್ ಡೇಟ್ ಕೊಟ್ಟಿದ್ದಾರೆ, ಎಕ್ಸ್ಟೆಂಡ್ ಆಗುವುದಿಲ್ಲ. ಈಗಾಗಲೇ ಎಕ್ಸ್ಟೆಂಡ್ ಮಾಡಿದ್ದಾರೆ, ಮತ್ತೆ ಎಕ್ಸ್ಟೆಂಡ್ ಆಗುವುದಿಲ್ಲ. ಇದು ಎಕ್ಸ್ಟೆಂಡ್ ಆಗುವುದಿಲ್ಲ. ನೀವು ಏನಾದ್ರು ಎಕ್ಸ್ಟೆಂಡ್ ಆಗುತ್ತೆ ಡೇಟ್ ಅಂತ ಎಲ್ಲ ಎಲೆಕ್ಷನ್ಸ್ ಒಟ್ಟಾರೆ ಅನೌನ್ಸ್ ಆಗಿಬಿಡ್ತಾವೆ. ಅವಾಗ ನಮಗೆ ಸ್ಕೋಪ್ ಉಳಿದಿಲ್ಲ. ಏನು ವೋಟರ್ ಲಿಸ್ಟ್ ತಯಾರು ಮಾಡಿರ್ತಾರೆ ಅಷ್ಟಕ್ಕೆ ಸೀಮಿತ ಆಗ್ತದೆ. ಅರ್ಥ ಆಯ್ತಾ? ಸೊ ಅದಕ್ಕೋಸ್ಕರ ಇದು ಬಹಳ ಮುಖ್ಯ. ಅದಕ್ಕೆ ಅನ್ಯಾಯದ ವಿರುದ್ಧವಾಗಿ ಹೋರಾಟ ಮಾಡಲಿಕ್ಕೆ ಒಂದು ಒಳ್ಳೆ ವೇದಿಕೆ ಸಿಕ್ಕಿದೆ. ನಮ್ಮ ಧ್ವನಿ ಎತ್ತುವಂತ ಕೆಲಸ ಆಗಬೇಕು. ಮತ್ತು ನಮ್ಮ ಮುಖ್ಯಮಂತ್ರಿಗಳು ಈಗಾಗಲೇ ಹೇಳಿದ್ದಾರೆ, ಯಾರಿಗೆ ವೋಟಿಂಗ್ ರೈಟ್ಸ್ ಇಲ್ಲ
ಅವ್ರಿಗೆ ಸರ್ಕಾರದ ಯೋಜನೆ ಏನು ಸಿಗೋದಿಲ್ಲ ಅಂತ ಹೇಳಿದ್ರು. ಯಾಕಂದ್ರೆ ನೀವು ನಾಗರಿಕರಲ್ಲ, ನೀವು ಎನ್ರೋಲ್ಮೆಂಟ್ ಆಗಿಲ್ಲ, ನಿಮ್ದು ಇದು ಇಲ್ಲ ಅಂದ್ರೆ ನೀವು ನಾಗರಿಕರಲ್ಲ ಅಂದ್ಮೇಲೆ ನಿಮಗೆ ಹೆಂಗ್ ಬೆನಿಫಿಟ್ ಕೊಡಕ್ ಬರುತ್ತೆ? ನಮ್ಮ 5-6 ಗ್ಯಾರಂಟಿ ಬಿಟ್ಬಿಡಿ ಒಂದ್ ಕಡೆ, ಅದರ ಜೊತೆಯಾಗಿ ಗಂಗಾ ಕಲ್ಯಾಣ ಕೊಡಕ್ ಬರೋದಿಲ್ಲ, ವೆಹಿಕಲ್ ಲೋನ್ ಕೊಡಕ್ ಬರೋದಿಲ್ಲ, ಯಾವುದೇ ನೀವು ಕೇಳಿ ಸರ್ಕಾರದ ಒಂದು ಯೋಜನೆ, ನಿಮಗೆ ಸ್ಕಾಲರ್ಶಿಪ್ ಕೊಡಕ್ ಬರೋದಿಲ್ಲ. ನಾಳೆ ನಿಮ್ಮ ಮಕ್ಕಳ ನೀವು ಸ್ಕೂಲಿಗೆ ಹೋಗ್ತಾರಂದ್ರೆ ನಿಮ್ ಎನ್ರೋಲ್ಮೆಂಟ್ ಆಗಿಲ್ಲ ಅಂತಂದ್ರೆ ನಿಮ್ಗೆ ಸ್ಕಾಲರ್ಶಿಪ್ ಲಾಗು ಆಗೋದಿಲ್ಲ. ಸೊ ಇದು ಮ್ಯಾಂಡೇಟ್ರಿ. ಈಗ ಇದನ್ನ ಅರ್ಥ ಮಾಡ್ಕೊಳ್ಳಿ, ಕೇವಲ ಚುನಾವಣೆಗೋಸ್ಕರ ನಾವು ಇದನ್ನ ತಂತ್ರಗಾರಿಕೆ ಮಾಡ್ತಾ ಇದ್ದೇವೆ ಅಂತಲ್ಲ, ಇದು ನಿಮ್ಮ ಜೀವನದ ಹಕ್ಕು. ಎಲ್ಲ ಸರ್ಕಾರದ ಯೋಜನೆಗಳನ್ನ ಸರಿಸಲ್ಲಿಸವಾಗಿ ಪಡಿಬೇಕಾದ್ರೆ ಇದು ವೋಟರ್ ID ಖಚಿತವಾಗಿ ನೀವು ಪಡಿಬೇಕು. 18 ವರ್ಷ ಯಾರಾಗಿರ್ತೀರಿ ಪಡಿಬೇಕು ಅನ್ನೋದು ಗ್ಯಾರಂಟಿ ಅಧ್ಯಕ್ಷರು ನಮ್ಮ ಹಿರೇಗೌಡರಿದ್ದಾರೆ ಮತ್ತು ಬ್ಲಾಕ್ ಅಧ್ಯಕ್ಷರು ಇಲ್ಲಿರ್ತಕ್ಕಂಥವ್ರು ಗುರು ತಾರ್ನಾಳ್ ಅವರಿದ್ದಾರೆ. ಅವ್ರ ಜೊತೆ ಇರ್ತಕ್ಕಂಥ ಕಂಪ್ಲೀಟ್ ಟೀಮ್ ಇದೆ. ನಾವು ಒಂದು ನಂಬರ್ ಅನ್ನ ನಿಮಗೆ ಎಲ್ಲರಿಗೂ ಏನಪ್ಪಾ ಅಂದ್ರೆ ವಾಟ್ಸಪ್ ಮೆಸೇಜ್ ಅನ್ನು ಹಾಕ್ತೀವಿ, ಗ್ರೂಪಿಗೆ ಹಾಕ್ತೀವಿ. ಈ ಮುದ್ದೇಬಿಹಾಳ ತಾಲೂಕದ ಸಂಪೂರ್ಣವಾಗಿರ್ತಕ್ಕಂಥವ್ರು ಯಾರಿಗಾದ್ರೂ ಏನಾದ್ರು ತೊಂದರೆ ಅಥವಾ ಏನಾದ್ರು ಕ್ಲಾರಿಫಿಕೇಶನ್ ಬೇಕಾದ್ರೆ ಕೂಡಲೇ ಅವರನ್ನ ನೀವು ಸಂಪರ್ಕ ಮಾಡಬೇಕು, ಅವ್ರು ನಿಮ್ಮನ್ನು ಗೈಡ್ ಮಾಡ್ತಾರೆ, ಅವ್ರು ಗೈಡ್ ಮಾಡ್ತಾರೆ. ಅದ್ರ ಜೊತೆ ಅಧಿಕಾರಿಗಳಿಗೂ ಮಾತಾಡ್ತಾರೆ. ಎಲ್ಲಿ ಅಧಿಕಾರಿಗಳ ನಿರ್ಲಕ್ಷ್ಯ ಮಾಡ್ತಾ ಇದ್ದಾರೆ ಅಂತ ಅನಿಸುತ್ತೋ ಅಲ್ಲಿ ಇವರು ಅದಕ್ಕೆ ಅವರಿಗೆ ಸೂಚ್ಯವಾಗಿ ಏನಪ್ಪಾ ಅಂದ್ರೆ ಅವರಿಗೆ ಸೂಚನೆಗಳನ್ನು ಕೊಡ್ತಾರೆ. ಇಲ್ಲಿದು ತಾಳಿಕೋಟಿ ಭಾಗದಲ್ಲಿ ಇರ್ತಕ್ಕಂಥ ನಮ್ಮ ಗ್ಯಾರಂಟಿ ಅಧ್ಯಕ್ಷರದು ಅವ್ರ ನಂಬರು ತಾಳಿಕೋಟಿ ಭಾಗದಲ್ಲಿ ಇರ್ತಕ್ಕಂಥವ್ರಿಗೆ ನಾವು ಕಳಿಸ್ತೀವಿ. ಅದರ ಜೊತೆಯಾಗಿ ಅಲ್ಲಿ ಇರ್ತಕ್ಕಂಥ ಬ್ಲಾಕ್ ಅಧ್ಯಕ್ಷರು ಮತ್ತು ನಮ್ಮ ಕಾಂಗ್ರೆಸ್ಸಿನ ನಾಯಕರ ಕೆಲವು ನಂಬರ್ಗಳನ್ನು ಕಳಿಸ್ತೀವಿ. ಅಲ್ಲಿಯೂ ಕೂಡ ಒಂದು ವಾರ್ ರೂಮ್ ಮಾಡ್ತೀವಿ. ಇಲ್ಲಿ ಕೂಡ ಇವರು ವಾರ್ ರೂಮ್ ತರ ಫಂಕ್ಷನ್ ಮಾಡ್ತಾರೆ. ಮತ್ತು ನಮ್ಮ ಫಂಕ್ಷನಿಂಗ್ ಏನಿದೆ ಅಲ್ಲ, ಅವ್ರು ಹೇಳಿದ್ರು ಬಹಳ ಏನಪ್ಪಾ ಅಂದ್ರೆ ಬ್ರಾಡ್ ಸೆನ್ಸ್ ಹೇಳಿದ್ರು. ಪ್ರಾಮಾಣಿಕತೆಯಿಂದ ಈ ಪಕ್ಷವನ್ನು ಕಟ್ಟಲಿಕ್ಕೆ ಮುಂದಾಗೋಣ ಅಂತ ಹೇಳಿ ನನ್ನ ಮಾತು ವಿರಾಮ ನೀಡ್ತೇನೆ. ನಮಸ್ಕಾರ. ಜೈ ಕರ್ನಾಟಕ. ತರಬೇತಿ ತೀವ್ರವಾಗಿ ಅದರ ಮಾಹಿತಿಯನ್ನು ನೀಡಲಿಕ್ಕೆ ಆಗಮಿಸಿರ್ತಕ್ಕಂಥ ಬೆಂಗಳೂರಿನಿಂದ ಆಗಮಿಸಿರ್ತಕ್ಕಂಥ ಶ್ರೀ ಪೃಥ್ವಿರಾಜ ಅವರು ಕೂಡ ಕೆಪಿಸಿಸಿಯಿಂದ ಆಗಮಿಸಿದ್ದಾರೆ. ಈ ಕಾರ್ಯಕ್ರಮದ ಪ್ರಯುಕ್ತವಾಗಿ ತಮಗೆಲ್ಲರಿಗೂ ಕೂಡ ಮಾಹಿತಿಯನ್ನು ನೀಡಲಿದ್ದಾರೆ. ದಯವಿಟ್ಟು ಶಾಂತತೆಯಿಂದ ಈ ಮಾಹಿತಿಯನ್ನು ಕೂಡ ಬೇಲೆಗಳು ಪಡೆದುಕೊಳ್ಬೇಕಂತ ತಮ್ಮಲ್ಲಿ ವಿನಂತಿಸಿಕೊಳ್ತಾ ಇದ್ದೀನಿ. ವೇದಿಕೆ ಮೇಲೆ ಇರ್ತಕ್ಕಂಥ ಎಲ್ಲ ಗಣ್ಯರೇ, ಕಾಂಗ್ರೆಸ್ ಕಾರ್ಯಕರ್ತ ಬಂಧುಗಳೇ ಹಾಗೂ ಎಲ್ಲ BLA 2 ಬೂತ್ ಲೆವೆಲ್ ಅಸಿಸ್ಟೆಂಟ್ ಆರ್ ಏಜೆಂಟ್ ಅಂತ ಕರೀತಾರೆ. ಇವತ್ತು ನಿಮಗೆಲ್ಲ ದೊಡ್ಡ ಚಾಲೆಂಜ್, ನಮಗೆ ಏನು ದೊಡ್ಡ ಚಾಲೆಂಜು? SIR ಅಂತಕ್ಕಂಥ ಭೂತವನ್ನು ನಮ್ಮ ರಾಜ್ಯದಲ್ಲಿ ಚುನಾವಣಾ ಆಯೋಗ ನಡೆಸ್ತಾ ಇದೆ. SIR ಅಂದ್ರೆ ಏನು ಅನ್ಕೊಂಡಿದ್ರಿ? ನಾವು ಅದನ್ನು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಅಂತ ಕರಿತೀವಿ, ಅಥವಾ ವಿಶೇಷ ತೀವ್ರ ಪರಿಷ್ಕರಣೆ. ಮತದಾರರ ಪಟ್ಟಿಯನ್ನು ಪರಿಷ್ಕರಣೆ ಮಾಡ್ತಕ್ಕಂಥದ್ದು. ಪರಿಷ್ಕರಣೆ ಅಂದ್ರೇನು? ಯಾರಾದರೂ ಹೇಳ್ಬೋದಾ? ಪರಿಷ್ಕರಣೆ ಅಂದರೆ ಯಾರಿಗೆ 18 ವರ್ಷ ತುಂಬಿರುತ್ತೆ ಅವ್ರನ್ನ ಮತಪಟ್ಟಿಗೆ ಸೇರಿಸ್ತಕ್ಕಂಥದ್ದು. ಯಾರಾದರೂ ತೀರೋಗಿದ್ರೆ ಅವ್ರನ್ನ ಮತಪಟ್ಟಿಯಿಂದ ಆಚೆಗೆ ಹಾಕ್ತಕ್ಕಂಥದ್ದು ಅಥವಾ ಡಿಲೀಟ್ ಮಾಡ್ತಕ್ಕಂಥದ್ದು. ಯಾರ್ದಾದ್ರೂ ಓಟು 2 ಕಡೆಗಿದ್ರೆ ಅದು ಅಪರಾಧ, 1 ಕಡೆ ಉಳಿಸ್ತಕ್ಕಂಥದ್ದು. ಅಥವಾ ಏನಾದರೂ ತಪ್ಪುಗಳಿದ್ರೆ, ನಮ್ಮ ಹೆಸರು, ತಂದೆ ಹೆಸರು, ತಾಯಿ ಹೆಸರು ಏನಾದರೂ ತಪ್ಪುಗಳಿದ್ರೆ ಅದನ್ನು ಸರಿ ಮಾಡ್ತಕ್ಕಂಥದ್ದನ್ನು ಪರಿಷ್ಕರಣೆ ಅಂತ ಕರಿತೀವಿ. ಇದಕ್ಕೆ ಇಲ್ಲಿ ಯಾರಾದರೂ ವಿರೋಧ ಇದೆಯಾ? ಯಾರ್ದಾದ್ರೂ? ಆದರೆ ಈಗ ಮಾಡ್ತಾ ಇರತಕ್ಕಂಥದ್ದು ಪರಿಷ್ಕರಣೆಯಲ್ಲ, ಹೊಸ ಮತದಾರರ ಪಟ್ಟಿ ತಯಾರಿ. ಹೆಂಗೆ ಹೊಸ ಮತದಾರರ ಪಟ್ಟಿ ತಯಾರು ಮಾಡ್ತವ್ರೆ? ಈಗ ನೀವು ಇಲ್ಲಿರ್ತಕ್ಕಂಥವ್ರು ಕೆಲವರು 10 ಎಲೆಕ್ಷನ್, 12, 15 ಎಲೆಕ್ಷನ್ಗೂ ಓಟ್ ಹಾಕಿರ್ಬೋದು. ಒಂದ್ಸರಿ ವೋಟಿಂಗ್ ಕಾರ್ಡ್ಗೆ ನಿಮ್ಮ ಹೆಸರನ್ನ ರಿಜಿಸ್ಟರ್ ಮಾಡಿದ್ಮೇಲೆ
ಮತ್ತೆ ಯಾವತ್ತಾದರೂ ಫಾರ್ಮ್ ಫಿಲ್ ಮಾಡಿಕೊಟ್ಟಿದ್ದೀರಾ? ಯಾರಾದರೂ ಒಬ್ಬರಾದರೂ ಫಾರ್ಮ್ ಫಿಲ್ ಮಾಡಿಕೊಟ್ಟಿದ್ದೀರಾ? ಆದರೆ ಈ ಸರಿ ಯಾಕೆ ಫಾರಂ ಫಿಲ್ ಮಾಡಿಸ್ತವ್ರೆ? ಹಾಗಾಗಿ ಇದು ಪರಿಷ್ಕರಣೆಯಲ್ಲ, ಮತಪಟ್ಟಿಯಿಂದ ಹೆಂಗೆ ನಮ್ಮ ಓಟ್ಗಳನ್ನು ಆಚೆಕಾಕಬೇಕು ಅದನ್ನು ನಡೆಸ್ತಾ ಇರತಕ್ಕಂಥ ಹುನ್ನಾರ. ಇಲ್ಲಿ ನೋಡಿ, ಈ ದೇಶದಲ್ಲಿ ಪ್ರಜಾಪ್ರಭುತ್ವ ಜಾರಿಗೆ ಬರಲಿಕ್ಕೆ ಕಾರಣ ಯಾರು? ಕಾರಣ ಕಾಂಗ್ರೆಸ್ ಪಕ್ಷ. ಈ ದೇಶದ ಸ್ವಾತಂತ್ರ್ಯ ಹೋರಾಟದಲ್ಲಿ ಮುಖ್ಯ ಪಾತ್ರವನ್ನು ವಹಿಸಿತು. ಈ ದೇಶದ ಸಂವಿಧಾನ ರಚನೆಯಲ್ಲಿ ಕಾಂಗ್ರೆಸ್ ಸದಸ್ಯರು ಹೆಚ್ಚಾಗಿದ್ದರು. ಅದರಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಪಾತ್ರ ವಿಶೇಷವಾಗಿತ್ತು. ಎಲ್ಲರಿಗೂ ಅಂದರೆ ಯಾರಿಗೆ? 21 ವರ್ಷ ತುಂಬಿದ ಎಲ್ಲರಿಗೂ ಅವತ್ತು ಓಟಿನ ಹಕ್ಕನ್ನು ಕೊಟ್ಟರು. ನೀನು ಈ ದೇಶದಲ್ಲಿ ಹುಟ್ಟದೇನೆ ಇರು, ಅಥವಾ ನೀನು ಬಡವ, ನೀನು ಶ್ರೀಮಂತ, ನೀನು ಓದಿದೆಯಾ ಅಥವಾ ಓದಿಲ್ಲ, ಅಥವಾ ನೀನು ಮಹಿಳೆ ಅಥವಾ ಪುರುಷ, ಯಾವ ತಾರತಮ್ಯವನ್ನು ಮಾಡಲಿಲ್ಲ. ಎಲ್ಲರಿಗೂ ಓಟಿನ ಹಕ್ಕನ್ನು ಕೊಟ್ಟಂಥ ಜಗತ್ತಿನ ಕೆಲವು ರಾಷ್ಟ್ರಗಳಲ್ಲಿ ಭಾರತ ಒಂದು. ನಮ್ಮೆಲ್ರಿಗೂ ಓಟಿನ ಹಕ್ಕು ಸಿಕ್ತು. ಈ ಓಟಿನ ಹಕ್ಕಿನ ಕಾರಣಕ್ಕೆ ಇವತ್ತು ನಾವು ನಮಗೆ ಬೇಕಾದಂಥ ವ್ಯಕ್ತಿಯನ್ನು, ನಮಗೆ ಬೇಕಾದಂಥ ಪಕ್ಷವನ್ನು, ನಮಗೆ ಬೇಕಾದಂಥ ಸರ್ಕಾರವನ್ನು ಆಯ್ಕೆ ಮಾಡುವಂಥ ಅಧಿಕಾರ ನಮಗಿದೆ. ಆದರೆ ಇವತ್ತು ನೀವು ಯಾರನ್ನ ಆಯ್ಕೆ ಮಾಡಬೇಕು ಅನ್ನೋ ಅಧಿಕಾರವನ್ನು ಕಿತ್ಕೊಂಡು ನಮಗೆ ಯಾರು ಓಟ್ ಹಾಕಬೇಕು ಅನ್ನೋದನ್ನು BJP ಪಕ್ಷ ನಿರ್ಧಾರ ಮಾಡ್ತದೆ. ಇದೇ SIR. ಇಲ್ಲಿ ಯಾರಿಗೆ ಗ್ರಾಮ ಪಂಚಾಯತಿ, ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ ಅಥವಾ ಮುನ್ಸಿಪಾಲಿಟೀಸ್ ಮೆಂಬರ್ ಆಗಬೇಕು ಅಂತ ಆಸೆ ಇದೆ? ಕೈ ಎತ್ತಿ, ದಯವಿಟ್ಟು ಕೈ ಎತ್ತಿ. ಇಲ್ಲಿ ನಿಮ್ಮ ನಾಯಕರಿದ್ರು ಪರವಾಗಿಲ್ಲ, ಯಾಕಂದರೆ ರಾಜಕಾರಣ ಮಾಡೋಕ್ಕೆ ತಾನೇ ಬಂದಿರೋದು ನೀವು. ಆಸೆ ಇದೆ. 3 ಜನ ಕೈ ಎತ್ತಿದ್ದು. ಸರ್ ನೋಡ್ಕೊಳ್ಳಿ ಸರ್, ಅವ್ರಿಗೆ ಮಾತ್ರ ಟಿಕೆಟ್ ಕೊಡಿ, ಬೇರೆಯವ್ರಿಗೆ ಯಾರಿಗೂ ಕೊಡ್ಬೇಡಿ. ಎಷ್ಟು ಬೂತ್ ಇದೆ ಒಟ್ಟು ಮುದ್ದೇಬೇಳ? ಎಷ್ಟು ಬೂತ್ಗಳಿದೆ? ಮತಗಟ್ಟೆ 245. ಸಿಂಪಲ್. 245 ಬೂತ್ಗಳಲ್ಲೂ ಕಾಂಗ್ರೆಸ್ನ 100 ಓಟುಗಳನ್ನು ಕಿತ್ತಾಕ್ತಾರೆ. ನೋಡಿ ಹೆಂಗೆ ತಿರುಗ್ಬಿಟ್ರಿ ನನ್ನ ಕಡೆ. ದಯವಿಟ್ಟು 1 ಗಂಟೆ ಮೊಬೈಲ್ ಸ್ವಿಚ್ ಆಫ್ ಮಾಡಿ. ಯಾಕೆ ಮಾಡಬೇಕು ಅಂದರೆ, ನೀವು ಗ್ರಾಮ ಪಂಚಾಯತ್ ಮೆಂಬರ್ ಆಗದೆ ಇರುವಂಗೆ SIR ನೋಡ್ಕೊತದೆ. ಹೆಂಗೆ ನೀವು ಕಾಂಗ್ರೆಸ್ ಓಟ್ಗಳನ್ನೇ ಹೆಂಗೆ ಕಿತ್ತಾಕ್ತಾರೆ ಏನು ಗೊತ್ತಾಗ್ಬಿಡುತ್ತಾ? ಕಾಂಗ್ರೆಸ್ಗೆ ಓಟ್ ಹಾಕ್ತಾರೆ ಅಂತ ಕಂಡುಹಿಡಿಬೋದಾ? ಯಾವ ಪಕ್ಷಕ್ಕೆ ಯಾರು ಓಟ್ ಹಾಕ್ತಾರೆ ಅಂತ ಕಂಡುಹಿಡಿಬೋದಾ? ಕಂಡುಹಿಡಿಬೋದು ಅನ್ನೋರು ಕೈ ಎತ್ತಿ. ಕಂಡುಹಿಡಿಬೋದು. ಎಸ್. ಹೆಂಗೆ ಕಂಡುಹಿಡಿತಾರೆ ಅಂದರೆ, ಮೊದಲೆಲ್ಲ ಎಲೆಕ್ಷನ್ ಹೆಂಗೆ ನಡೀತಿತ್ತು? ಬ್ಯಾಲೆಟ್ ಪೇಪರಲ್ಲಿ ನಡೀತಿತ್ತು. ಎಲೆಕ್ಷನ್ ನಡೀತಿತ್ತು, ಕೌಂಟಿಂಗ್ ಸೆಂಟ್ರಿಗೆ ತಗೋಯ್ತಿದ್ರು, ಕೌಂಟ್ ಮಾಡ್ತಿದ್ರು, ಯಾರು ಗೆದ್ರು ಯಾರು ಸೋತರು ಅಷ್ಟನ್ನು ಮಾತ್ರ ಹೇಳ್ತಿದ್ರು, ಯಾರಿಗೆ ಎಷ್ಟು ಓಟ್ ಬಂದು. ಆದರೆ ಇವತ್ತು ಹೆಂಗೆ ಎಲೆಕ್ಷನ್ ನಡೀತದೆ? ಇವತ್ತು EVM ಮೂಲಕ ನಡೀತದೆ. ಪ್ರತಿ ಬೂತಲ್ಲೂ ಯಾವ ಪಕ್ಷಕ್ಕೆ ಅಥವಾ ಯಾವ ವ್ಯಕ್ತಿಗೆ ಎಷ್ಟು ಓಟು ಅಂತ ಗೊತ್ತಾಯ್ತದೆ. ಹಾಗಾಗಿ ಈಗ ನೀವೇ ಫೈಂಡ್ ಔಟ್ ಮಾಡ್ತೀರಿ. ನಿಮ್ಮೂರಲ್ಲಿ 400 ಕಾಂಗ್ರೆಸ್ ಓಟು ಬಿದ್ದಿದ್ರೆ 390 ಜನ ಯಾರು ಕಾಂಗ್ರೆಸ್ಗೆ ಹಾಕೋರೆ ಅಂತ ನಿಮಗೆ ಗೊತ್ತಿರುತ್ತೆ, ಹೌದಲ್ಲ? BJPಗೆ ಯಾರು ಓಟ್ ಹಾಕೋರೆ ಅಂತ ನಿಮ್ಗೆ ಗೊತ್ತು, ಅಥವಾ JDS ಇದ್ರೆ ಅದಕ್ಕೆ ಯಾರು ಓಟ್ ಹಾಕೋರೆ ಅಂತ ಗೊತ್ತು. ಈ ಹಿನ್ನೆಲೆಯಲ್ಲಿ ಸುಲಭವಾಗಿ ಯಾವ ಬೂತಲ್ಲಿ ಕಾಂಗ್ರೆಸ್ ಓಟುಗಳ ಸಂಖ್ಯೆ ಜಾಸ್ತಿ ಆಗಿದೆ ಪ್ಲಾನ್ ಮಾಡಿ ಕಿತ್ತಾಕ್ತವ್ರೆ. ಈ ಲಾಜಿಕ್ ತುಂಬ ಸಿಂಪಲ್. ನಾವು ಹೇಳಿದ್ವಿ, ಯಾವುದೇ ಕಾರಣಕ್ಕೂ ಓಟ್ನ ಯಾರಿಗೆ ಹಾಕ್ತಾರೆ ಅಂತ ಕಂಡುಹಿಡಿಯಕ್ಕಾಗಲ್ಲ ಅಂತ. ಆದರೆ ಈ ಲಾಜಿಕ್ ಮೂಲಕ ಕಂಡುಹಿಡಿಬೋದಾ ಇಲ್ವೋ? ಈಗ ನಾನು ಯಾರಿಗೆ ಹಾಕ್ತೀನಿ ಅಂತ ನಿಮ್ಮ ಕೈಲಿ ಕಂಡುಹಿಡಿಯಕ್ಕೆ ಆಗದೆ ಇರ್ಬೋದೇನೋ, ಯಾರಿಗೆ ಹಾಕ್ಬೋದು ಅಂತ ಕಂಡುಹಿಡಿತೀರಿ. ನಮ್ಮೂರವ್ರಿಗೆ ಗೊತ್ತಿರುತ್ತೆ ನಾನು ಯಾರಿಗೆ ಹಾಕ್ತೀನಿ ಅಂತ, ನಮ್ಮೂರನ್ನ BLA ಗೊತ್ತಿರುತ್ತೆ. ಹಾಗಾಗಿ ನಾನು ಕಾಂಗ್ರೆಸ್ ಕೋಟ್ ಹಾಕಿದ್ರೆ ಇವನು ಓಟ್ ಹೆಂಗೆ ಕಿತ್ತಾಕಬೇಕು ಅಂತ BJP ಯೋಚನೆ ಮಾಡ್ತಾನೆ. ಇಷ್ಟೇ ಲಾಜಿಕ್ಕು. ಪ್ರತಿ ಬೂತಲ್ಲೂ 100 ಓಟ್ ಕಿತ್ತಾಕ್ತಾರೆ. 245 ಬೂತ್ಗಳು ಅಂದರೆ 24,000 ಓಟ್ಗಳು ಡಿಲೀಟ್ ಆದವು.
ಇಮೇಜ್ ಮಾಡ್ಕೊಳ್ಳಿ, 24,000 ಓಟ್ಗಳು ಡಿಲೀಟ್ ಆದರೆ ನಾಳೆ ನಿಮ್ಮ MLA ಅಥವಾ ಇಡೀ ಲೋಕಸಭೆ ಎಲೆಕ್ಷನಲ್ಲಿ ಕಾಂಗ್ರೆಸ್ ಅಭ್ಯರ್ಥಿಗಳು ಹೆಂಗೆ ಗೆಲ್ತಾರೆ? ನೀವು ತಾಲೂಕ್ ಪಂಚಾಯತಿ, ಜಿಲ್ಲಾ ಪಂಚಾಯತಿ, ಗ್ರಾಮ ಪಂಚಾಯತಿ ಎಲೆಕ್ಷನ್ಗಳನ್ನು ಹೆಂಗೆ ಗೆಲ್ತೀರಿ? ಹಾಗಾಗಿ ಕಾಂಗ್ರೆಸ್ ಪಕ್ಷವನ್ನು ಉಳಿಸ್ಕೋಬೇಕಾಗದೆ, ಕಾಂಗ್ರೆಸ್ ಪಕ್ಷದ ಮತಗಳನ್ನು ಉಳಿಸ್ಕೋಬೇಕಾಗದೆ, ಕಾಂಗ್ರೆಸ್ ಪಕ್ಷದ ಮತದಾರರ ಪಟ್ಟಿಯಲ್ಲಿ ಉಳಿಸ್ಕೋಬೇಕಾಗದೆ. ಹಾಗಾಗಿ ಈ ತರಬೇತಿ ತುಂಬ ಸೀರಿಯಸ್. ಬೇರೆ ಏನಾದರೂ SIR ತರಬೇತಿ ಅಟೆಂಡ್ ಮಾಡಿದ್ದೀರಾ ಯಾರಾದರೂ ಪಕ್ಷದಿಂದ? ಕೆಲವರು ಮಾಡಿರ್ತಾರೆ, ಅಲ್ಲಿ ಟೆಕ್ನಿಕಲ್ ಹೇಳ್ಕೊಟ್ಟಿರ್ತಾರೆ. ವೀಕ್ಷಕರೇ, ಸ್ಥಳೀಯ ಸುದ್ದಿಗಳನ್ನ ನಾವು ಯೂಟ್ಯೂಬ್ ಮುಖಾಂತರ ಪಡಿತಾ ಇದ್ದೀವಿ. ಅದರಲ್ಲೂ ತಾಳಿಕೋಟೆ ಸುದ್ದಿ ವಾಹಿನಿಯನ್ನ ನಾವು ಹೇಳೋದಾದ್ರೆ DMS ನ್ಯೂಸ್ ಹೆಚ್ಚು ಸಬ್ಸ್ಕ್ರೈಬರ್ನ ಹೊಂದಿ ಈಗಾಗಲೇ ನಿಮ್ಮ ಸುತ್ತಮುತ್ತಲೂ ನಡೆಯುವಂತಹ ಸಾಕಷ್ಟು ಸುದ್ದಿ ಸಮಾಚಾರಗಳನ್ನ ಮೊಬೈಲ್ ಮುಖಾಂತರ ನಿಮಗೆ ತಲುಪಿಸ್ತಾ ಇದೆ. ಇನ್ನೂ ಸಾಕಷ್ಟು ಸುದ್ದಿ ವಾಹಿನಿಯ ಮುಖಾಂತರ ನಿಮಗೆ ತಲುಪಬೇಕು ಅಂತಂದ್ರೆ ನಮ್ಮ ಯೂಟ್ಯೂಬ್ ಚಾನಲ್ DMS ನ್ಯೂಸ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಫ್ರೆಂಡ್ಸ್ ಜೊತೆಗೆ ಶೇರ್ ಮಾಡ್ಕೊಳ್ಳಿ, ಹಾಗೆ ಬೆಲ್ ಐಕಾನ್ನ ಪ್ರೆಸ್ ಮಾಡಿ. ಕೂಡಲೇ ನಿಮಗೆ ನೋಟಿಫಿಕೇಶನ್ಸ್ ಬರುತ್ತೆ, ಹೊಸ ಸುದ್ದಿ ಸಮಾಚಾರಗಳನ್ನ ನೀವು ಕೂಡಲೇ ನೋಡಬಹುದಾಗಿದೆ. ನಿಮ್ಮ ಸಪೋರ್ಟ್ ನಮಗೆ ಬಹುದೊಡ್ಡ ಶಕ್ತಿ. ಸಪೋರ್ಟ್ ಮಾಡಿ. ನಮಸ್ಕಾರಗಳು.